ಅಷ್ಟೊಳಗೆ ಒಂದು ವೀಕೆಂಡು. ಸೊ ಸೈಲೆನ್ಸರ್ ರಿವಿಲ್ ಟೈಮ್. ಸೊ ಇಟ್ಸ್ ಆ್ಯಕ್ಚುಲಿ ಎಕ್ಸಲ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ನಾನು ಹಾಕ್ಸಿರೋದು. ಹೆಡರ್ಸ್ ಟೈಟಾನಿಯಮ್ ಹಾಕ್ಸಿಲ್ಲ, ನಾರ್ಮಲ್, ಬಿಕಾಸ್ ಒಳಗೆ ಹೈಡ್ ಆಗಿಬಿಡುತ್ತೆ. ಬಟ್ ಸ್ಟಾಕಲ್ಲಿ ಬರೋ ಟೈಟಾನಿಯಮ್ ಹೆಡರ್ಸ್ ಇರುತ್ತೆ. ಸೊ ಇನ್ನೊಂದು ಅಪ್ಡೇಟ್, ಇದು ಬ್ರೇಕ್ ಲೈನ್ಸು ಬ್ಲೂ ಕಲರಲ್ಲಿ ಆಡಾಗಿ ಕಾಣುತ್ತೆ, ಬಿಕಾಸ್ ಇರ್ಬೋದು. ಬಟ್ ಬ್ಲ್ಯಾಕು ರೆಡ್ಡು ಗ್ರೀನ್ ಎಲ್ಲ ಇನ್ನೂ ಆಡಾಗಿ ಕಾಣುತ್ತೆ. ಬ್ಲ್ಯಾಕು ಹಾಕಿರೋದೇ ಗೊತ್ತಾಗಲ್ಲ, ಮತ್ತು ರೆಡ್ಡು ಈ ಥರ ಇರುತ್ತೆ. ಸೊ ಅದಕ್ಕೆ ಬ್ಲೂ ಹಾಕ್ಕೊಂಡಿರೋದು ಸ್ವಲ್ಪ ಯೂನಿಕ್ ಆಗಿರಲಿ ಅಂತ. ಅದು ಬಿಟ್ಟರೆ ಇದೊಂದು ವಿಂಡ್ ಸ್ಕ್ರೀನ್ ಅಷ್ಟೇ. ಇದು ಝೀರೋ ಗ್ರಾವಿಟಿ ಇದು ಗಾಡಿದು. ಇದು ಆ್ಯಕ್ಚುಲಿ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ ಇದರಲ್ಲಿ ಏನಂದರೆ ವಿಂಡ್ ಸ್ವಲ್ಪ ಜಾಸ್ತಿ ಹೊಡೆಯುತ್ತೆ. ಫ್ಯೂಚಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಟ್ರೇಟಿಂಗ್ ಬರುತ್ತೆ, ಇನ್ನೂ ಉದ್ದ ಜಾಸ್ತಿ. ಬಟ್ ಏನೋ ಸಡನ್ ಬ್ರೇಕ್ ಹೊಡೆದಾಗ ತಲೆಗೆ ಹೊಡೆದ್ಬಿಡುತ್ತೆ, ಅದೊಂದು ಪ್ರಾಬ್ಲಮ್. ದಟ್ಸ್ ಒನ್ ಥಿಂಗ್ ಅಷ್ಟೇ. ಆಮೇಲೆ ಡೆಲಿವರಿ ತೊಗೊಬೇಕಾದ್ರೆ ಇದೊಂದು ತೋರಿಸಿರಲ್ಲ, ಇದೊಂದು ಹಾಕ್ಸಿದ್ದು ಅಷ್ಟೇ. ಕಂಗ್ರ್ಯಾಚುಲೇಷನ್ಸ್. ಬರೀ ಸಿಟಿಲಿ ಓಡಾಡೋದಲ್ಲ, ಸ್ಪಿತಿಗೆ ಹೋಗ್ಬೇಕು ನೀವು. ನಾನು ಹೋಗಿ ಬಂದಿದ್ದೀನಿ, ತಗೊಂಡ್ಮೇಲೆ ಹೋಗ್ಲೇಬೇಕಪ್ಪ ಪಕ್ಕ. ಎತ್ತಾಕೊಂಡು ಹೋಗೋದು ಅಭಿನಯವ್ರು ಬಿಡ್ತಾರೆ. ಫೆಬ್ಬಲ್ ಆಗಲ್ಲ, ಐಸು ಆಮೇಲೆ ಹೋಗ್ಬೇಕು, ಮೇ ಮೇಲೆ. ಅದಿನ್ನ ಬೆಟರು, ನಾರ್ತ್ ಈಸ್ಟ್ ಇನ್ನೂ ಚೆನ್ನಾಗಿದೆ. ನಂಬರ್ ಪ್ಲೇಟ್ ಹಾಕಿದ್ದೆ, ಅಸಹ್ಯವಾಗಿ ಕಾಣ್ತಾ ಇತ್ತು. ಇವಾಗ ಕ್ಲೀನಾಗಿದೆ ಗಾಡಿ. ಯಾರು ನಂಬರಾ? ಸೇಮ್ ಎಲ್ಲ ನಾನು 979. ಹಾಂ, ಮುಂಚೆನೇ ಮಾಡ್ಕೊಂಡಿದ್ದು. ಸೊ ವಿಲ್ ಕ್ಯಾಚ್ ಅಪ್ ಆಫ್ಟರ್ ದ ಬ್ರೇಕ್ಫಾಸ್ಟ್. ಆಯಿತು ಬ್ರೇಕ್ಫಾಸ್ಟು. ಬಿಸಿಲು ಜಾಸ್ತಿ ಬಂದ್ಬಿಟ್ಟಿದೆ. ಬೆಂಗಳೂರು ನೋಡ್ರೆ ಫುಲ್ಲು ತಣ್ಣ ಗಾಳಿ ಬೀಸ್ತಾ ಇದೆ. ಫೋಟೋ ತೆಗಿಯೋಕೆ ಸೂಪರಾಗಿರುತ್ತೆ. ಫೋಟೋ ತೆಗಿಯೋಕೆ ಸೂಪರಾಗಿ, ಗಾಡಿ ಇಲ್ಲಿ ಹಾಕ್ಬಿಟ್ಟು ಆ ಕಡೆಯಿಂದ ತೆಗೆದ್ರೆ ಸೂಪರಾಗಿ ಬರ್ತದೆ. ಬನ್ನಿ ನಾನು ಹಾಕೊಂಡು ಹೋಗ್ಬಿಡೋಣ ಅಷ್ಟೊಳಗೆ ಒಂದು ವೀಕೆಂಡು. ಲಾಂಚ್ ಕಂಟ್ರೋಲ್ ಇದೆಯಾ ಇದರಲ್ಲಿ? ಇದೆಯಲ್ಲ, ಕ್ರೇಜಿ. ಅದು ಹಾಕ್ಸ್ಕೊಬೋದು, ಪ್ರೋಗ್ರಾಮ್ ಮಾಡಿಸ್ಬೋದು. ಇಲ್ಲ ECU ಇಲ್ಲ, ECU ಅನ್ಲಾಕ್ ಮಾಡ್ರೆ ಬರುತ್ತೆ ಡಿಫಾಲ್ಟ್ ಆಗಿದ್ದಕ್ಕೆ. ಅದರಲ್ಲೇ ECU ಎಲ್ಲ ಮಾಡ್ಬೋದು. ಊಲಿಶ್ ರೇಸಿಂಗ್ ಫೈಲ್ ಹಾಕಿದ್ರೆ ಮಾಡ್ಬೋದು. ಊಲಿಶ್ ರೇಸಿಂಗ್ ಫೈಲ್ ಹಾಕಿದ್ರೆ ಪವರ್ ಕಮಾಂಡ್ರ್ ಯೂಸ್ ಇಲ್ಲ. ಪವರ್ ಕಮಾಂಡ್ರು ತಾಡುಗೋದಿರಲಿ, ಫೈಲ್ ಹಾಕ್ಬಿಟ್ರೆ ಅಲ್ಲೇ ನಿಮಗೆ ಆ ಕ್ವಿಕ್ ಶಿಫ್ಟ್ ಟೈಮಿಂಗ್ ಬರುತ್ತಲ್ಲ, ಅದನ್ನು ಅಡ್ಜಸ್ಟ್ ಮಾಡ್ಬೋದು. 1 ಸೆಕೆಂಡ್, 0.1 ಸೆಕೆಂಡಿಂದ 0.9 ಸೆಕೆಂಡ್ ಅಡ್ಜಸ್ಟ್. 6 hours ಮಾಡಿಸಿದ್ದೆ ನಾನು. 10 hourಗೆ ಡಿಫಾಲ್ಟ್ ECUನಲ್ಲೇ ಬರುತ್ತೆ. ಎನೇಬಲ್ ಮಾಡಬೇಕಷ್ಟೇ. ನಮ್ಮ ಮನು ಅವರು ವಿಡಿಯೋ ಮಾಡಬೇಕಂತೆ, ಅದಕ್ಕೆ. That is what is launch control. Crazy, ಹೆಂಗ್ ವೀಲಿಂಗ್ ಆಯ್ತು ಅಂದ್ರೆ ಗಾಡಿ. Holy shit. ಹತ್ರ ಈ ಗಾಡಿ ಸ್ಟೆಬಿಲಿಟಿ ಹೆಂಗಿದೆ ಅಂದರೆ ನ್ಯೂಟ್ರಲ್ ಹೋಗ್ತಾ ಇರೋದು ಹೆಂಗಿದೆ ಗೊತ್ತಾ ಸ್ಟೆಬಿಲಿಟಿ ಗಾಡಿದು.